ಸಂಗೀತ ಇದಕ್ಕೆ ಜಾತಿ ಧರ್ಮ ಯಾವುದು ಇಲ್ಲ, ಅದೆಲ್ಲಕ್ಕಿಂತ ಮೇಲಿರುವಂತದ್ದು ಸಂಗೀತ. ಆಸ್ ಎ ಕಲಾವಿದನಾಗಿ ಎಷ್ಟು ಖುಷಿ, ಎಷ್ಟು ಸಾರ್ಥಕತೆ ಸಿಕ್ಕಿದೆ ಸರ್. ಧನ್ಯೋಸ್ಮಿ ಈ ತರ ಒಂದು ಭಾವನೆ ಹುಟ್ಟುತ್ತೆ. ಸೊ ಈ ಪ್ರೇಕ್ಷಕ ಕಲಾವಿದನ ನಡುವಿನ ಒಂದು ಆ ಸಂಬಂಧದ ಕೊಂಡಿಯನ್ನ ಮಾತಾಡೋದಾದ್ರೆ ಸರ್, ಡಿಸ್ಟ್ರಾಕ್ಷನ್ ಬಹಳ ಆಗ್ತದೆ. ಒಂದು ನನ್ನ ಅನುಭವದಲ್ಲಿ ಈ ಸಿಕ್ಕಾಪಟ್ಟಿ ಈ ಮೊಬೈಲು, ಎಲ್ಲರೂ ಕ್ಯಾಮ್ರಾ ಹಿಡ್ಕೊಂಡು ಕೂಡೋದು, ಫಾರಿನ್ನಲ್ಲಿ ಅದು ಈ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಒಮ್ಮೆ ಅವ್ರು ಬಂದು ಕುತ್ಕೊಂಡ್ರಂದ್ರೆ ಯಾರು ಎದ್ದೇಳೋದಿಲ್ಲ. ಈ ಸೋಷಿಯಲ್ ಮೀಡಿಯಾ ಜಮಾನ ಪ್ಲಸ್ ಕಲಾವಿದ ಅನ್ನೋದ್ರ ಬಗ್ಗೆ ಮಾತನಾಡೋದಲ್ಲ, ಪಾಪ್ಯುಲಾರಿಟಿಗೆ ಎಲ್ಲೋ ತಗೊಂಡು ಹೋಗ್ಬಿಡುತ್ತೆ. ಕಲಾವಿದನಲ್ಲೊಬ್ಬ ಕೇಳುಗ ಉಸ್ತಾದ್ ವಿಲಾಯತ್ ಖಾನ್ ಅವ್ರು ನನ್ನ ಆಲ್ ಟೈಮ್ ಫೇವರೇಟ್. ಒಬ್ಬ ತೆರೆದುಕೊಳ್ಳುವಿಕೆ ಒಬ್ಬ ಕಲಾವಿದನಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ತಿಳುವಳಿಕೆ ಇರಲಾರ್ದೆ ನಾವು ಒಂದು ಹುಮ್ಮಸ್ ಇರುತ್ತೆ, ಒಂದು ಯಂಗ್ ಏಜ್ ಅಲ್ಲಿ ನಾವು ನುಡಿಸ್ಬೇಕು, ಎಲ್ಲಾ ಕಡೆ ತೋರಿಸ್ಬೇಕು. ಸಾಹಿತ್ಯ ಈ ಸ್ವರದ ಬಗ್ಗೆ ಮಾತನಾಡೋದಾದ್ರೆ ಸಾಹಿತ್ಯದ ಭಾವವನ್ನು ಇಟ್ಕೊಂಡು ಸ್ವರಗಳ ಮುಖಾಂತರ ನಾವು ಜನರಿಗೆ ಕೊಡ್ಬೇಕಂದ್ರೆ ಅದ್ರ ಹಿಂದೆ ಬಹಳ ಪರಿಶ್ರಮ ಇದೆ. ಅವರು ಸಿತಾರ್ ವಾದನ ಕೇಳಿ ನಂಗೆ ತುಂಬಾ ಒಂಥರ ಕಲ್ತ್ರೆ ಇದೇ ಸಿತಾರ್ ಕಲಿಬೇಕು. ತಾರ್ ಅಂತಂದ್ರೆ ಅಂದ್ರೆ ಪರ್ಷಿಯಾದಲ್ಲಿ 3, ತಾರ್ ಅಂದ್ರೆ ಸ್ಟ್ರಿಂಗ್, 3 ತಂತಿ ವಾದ್ಯ ಅಂತ ಹೇಳಿ ಅಲ್ಲಿ ಇತ್ತು.